ಅತ್ತೆ ಅತ್ತೆ ಯಾಕತ್ತೆ ಇಲ್ಲಿ ಕರ್ಕೊಂಬಂದ್ರಿ? ಏನಾಯ್ತು? ಏನಿಲ್ಲ ಅಳಿ ಅಂದ್ರೆ ಅದು ನಿಮ್ಮ ಅಮ್ಮಯ್ಯ ಹಂಗೆಲ್ಲ ಆಡ್ತೈತಲ್ವಾ ನನ್ನ ಮಗಳನ್ನ, ಆಮೇಲೆ ಕೈ ಬಿಡ್ಬೇಡ, ಚೆನ್ನಾಗಿ ನೋಡ್ಕೊಂಗ. ಬೇಕು ಅಂದರೆ ನಿಮ್ಮಮ್ಮ ಏನಾದ್ರೂ ಹಂಗೆ ಮನೆ ಬಿಟ್ಟು ಕಳಿಸ್ತೀನಿ ಹಂಗೆ ಹಿಂಗೆ ಅಂದರೆ ನಮ್ಮನೆಗೆ ಬರ್ರಿ ಸೀದಾನ, ನಾವೇ ಅಲ್ಲೇ ನೋಡ್ಕೊಂತೀವಿ. ಹಾಂ, ಗೊತ್ತಾಯ್ತಾ? ನೀವೇನು ಚಿಂತೆ ಮಾಡಬೇಡಿ, ನಿಮಗೆ ನಾನಿದ್ದೀನಿ. ನನ್ನ ಮಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನೋಯಿಸ್ಬಾರ್ದು, ಚೆನ್ನಾಗಿ ನೋಡ್ಕೋಬೇಕು. ಹಾಂ, ಅಷ್ಟೇ ತಾನೇ, ನಾನಿದ್ದೀನಲ್ಲ ಅತ್ತೆ, ಚೆನ್ನಾಗಿ ನೋಡ್ಕೊಂತೀನಿ ಬಿಡಿ, ನೀವೇನು ಚಿಂತೆ ಮಾಡಬೇಡಿ. ಹಾಂ, ಆರಾಮಾಗಿ ಊರಿಗೆ ಹೋಗಿ ಬನ್ನಿ. ಏನಿದು ನಮ್ಮ ಜಗ್ಗುರತ್ತಿ, ನಮ್ಮ ಜಗ್ಗುನ ಇಟ್ಟು ಕರ್ಕೊಂಬಂದು ಏನೋ ಹೇಳ್ತಾ ಇದ್ದಾಳಲ್ಲ, ಏನು ಮನೆಯಾಳು ಬುದ್ಧಿ ಹೇಳ್ಕೊಡ್ತಾ ಇದ್ದಾಳು ಏನು? ನಿಮ್ಮಮ್ಮ ಮನೆಯಿಂದ ಆಚೆ ಹಾಕು ಅಂತನೋ ಅಥವಾ ನಮ್ಮ ಮನೆಗೆ ಬಾ ಅಂತನೋ ಏನಾದರೂ ಕರಿತಾ ಇದ್ದಾಳ? ನೋಡೋಣ ಇರು, ಏನು ಹೇಳ್ಕೊಡ್ತಾರೆ ಅಂತ ಆಮೇಲೆ ನಮ್ಮ ಜಗ್ಗನ ವಿಚಾರಿಸ್ತೀನಿ. ನೀವು ಒಳ್ಳೆಯವರು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀರ ಅಂತಾನೆ ನಿಮಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದು. ನಾವು ಹಳೆ ಖಾಲಿ ಪೇಪರ್ ಸೀಸ ಎಲ್ಲ ಮಾರ್ಕೊಂಡು ಜೀವನ ಮಾಡೋರು, ಪ್ಲಾಸ್ಟಿಕ್ ಮಾರೋರೇ ಆಗಿರ್ಬೋದು. ಆದರೆ ನಮಗೂ ಇರುತ್ತೆ ತಾನೇ ಮಕ್ಳ ಮೇಲೆ ಪ್ರೀತಿ. ಅದಕ್ಕೆ ಹೇಳಿ ಅಂದರೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನನ್ನ ಮಗಳನ್ನ ಏನು ಮಾಡಬೇಡ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ಅಲ್ಲ ಅತ್ತೆ, ಇಷ್ಟು ದಿನ ಅವಳು ಮದುವೆ ಮಾಡ್ಕೊಂಬಂದು 1 ವರ್ಷನೇ ಆಯಿತು. ಆದರೆ ಇಲ್ಲಿವರೆಗೂ ಏನಾದರೂ ನಾನು ಅವಳಿಗೆ ಏನಾದರೂ ತೊಂದರೆ ಮಾಡಿದ್ದೀನ ಹೇಳು? ಹಾಂ, ಏನೂ ಇಲ್ಲ ತಾನೆ? ಏನೂ ಇಲ್ಲ. ಆದ್ರೂ ನಾವು ಬಂದಿರೋದಕ್ಕೆ ನಿಮ್ಮ ಅಮ್ಮಯ್ಯ ಸಿಟ್ಟು ಮಾಡ್ಕೊಂಡವಳೆ. ಅದಕ್ಕೆ ನನ್ನ ಮಗಳಿಗೇನಾದ್ರೂ ತೊಂದರೆಗಿಂದೆ ಮಾಡ್ಯಾಳು ಅಂತ, ಅದಕ್ಕೆ ನಿಮ್ಮನ್ನ ಕರೆದು ಹೇಳ್ತಾ ಇದ್ದೀನಿ, ಹುಷಾರು. ಸರಿ ಅತ್ತೆ, ಆಯಿತು, ಬನ್ನಿ ಹೋಗೋಣ, ಮಾವ ಕಾಯ್ತಾ ಇರ್ತಾರಲ್ಲಿ ಊರಿಗೆ. ಆಯಿತು ನಡಿಯಪ್ಪ. ಏನು ಹೇಳ್ಕೊಟ್ಲ ಮನೆಯಾಳಿ? ಹಾಂ, ಮೊದಲು ಊರಿಗೆ ತಲುಪಿ, ಆಮೇಲೆ ವಿಚಾರಿಸ್ತೀನಿ ಆ ಜಗ್ಗುನ. ಹಾಂ, ಎಲ್ಲ ಮರಿತಾ ನಿಮ್ಮಮ್ಮ ಏನೋ ನಿನ್ನ ಗಂಡನ ಬರಲೇ ಇಲ್ಲ, ಅಲ್ಲೆಲ್ಲ ಕರ್ಕೊಂಡು ಹೋದ್ಲು. ಬರ್ತಾರೆ ಇರಪ್ಪ, ನಮ್ಮಮ್ಮಯ್ಯ ಅದು ಏನು ಹೇಳ ಕರ್ಕೊಂಡು ಹೋಗ್ತಾ ಏನು? ಹೆಂಗೋ ಈ ಮನೆಯಾಗೆ ನೀನು ಸುಖವಾಗಿದೆಯಲ್ಲಮ್ಮ, ಅಷ್ಟೇ ಸಮಾಧಾನ ನನಗೆ. ನಿನ್ನ ಗಂಡ ಏನು ತೊಂದರೆ ಕೊಡಲ್ಲ ತಾನೆ? ಇಲ್ಲಪ್ಪ, ಯಪ್ಪದೇನು ತೊಂದರೆ ಏನಿಲ್ಲ. ನಮ್ಮ ಅತ್ತೇನು ಏನು ನನಗೇನೇನು ಯಾವತ್ತೂ ಅಷ್ಟು ಇದ್ರಾಗೇನು ಟಾರ್ಚರ್ ಕೊಟ್ಟಿಲ್ಲ. ಟಾರ್ಚರ್ ಕೊಟ್ರು ನಾನು ಏನು ಸಹಿಸ್ಕೊಂಬಲ್ಲ ಬಿಡು, ನಾನು ತಿರುಗಿಸಿ ಹೇಳ್ತಿರ್ತೀನಿ ಸರಿಯಾಗಿ. ಅದಕ್ಕೆ ನಮ್ಮ ಅತ್ತೆ ಸುಮ್ಮನಿದ್ದಾರೆ. ಬಂದ್ರಲ್ಲ ಅತ್ತೆ ಅಳಿಯಾನು, ಆತ ನಿಮ್ದು ಮೀಟಿಂಗು? ಹ್ಞೂ, ಆತಾತು. ಬ್ಯಾಗ್ ತಗೊಂಡ ಅರಿತಾ ಬರೋನೇನಮ್ಮ? ಹೆಂಗೋ ನಮಗೆ 2 ದಿವಸ ಮನೆಗೆ ಇಕ್ಕೊಂಡು ಚೆನ್ನಾಗಿ ಉಪಚಾರ ಮಾಡಿದ್ಯಮ್ಮ, ಸಂತೋಷ ಆಯ್ತು. ಹಿಂಗೆ ಇರ್ರಿ ಯಾವಾಗಲೂ ಗಂಡ ಹೆಂಡ್ತಿ. ಹಾಂ, ನಿಮ್ಮ ಅತ್ತೆ ಎಲ್ಲಮ್ಮ? ಅತ್ತೆ ಎಲ್ಲೋ ಆಯ್ತಪ್ಪ, ಅವಾಗಲೇ ಇಲ್ಲೇ ಇತ್ತು, ಎಲ್ಲೋಯ್ತೋ ಏನೋ ಗೊತ್ತಿಲ್ಲ. ಬಂದೇ ಬಿಡ್ತಲ್ಲ ಅತ್ತೆ. ನಮ್ಮ ಅಮ್ಮ ಅಪ್ಪನೂ ಊರಿಗೆ ಹೋಗ್ತಾ ಇದ್ದಾರೆ. ಹೋಗ್ಲಿ ಬಿಡು, ಅದಕ್ಕೆ ನಾನೇನೇನು ಆರತಿ ಬೆಳಗ್ಗೆ ಕಳಿಸ್ಕೊಡ್ಬೇಕಾ? ಕಳಿಸು. ಅಲ್ಲ ಬೀಗ್ರೆ, ಅದು 2 ದಿವಸ ನಿಮ್ಮ ಮನೆಗಿದ್ವಿ, ತುಂಬ ಸಂತೋಷ ಆಯಿತು. ನೀವು ನಮ್ಮ ಮನೆಗೆ ಬರ್ರಿ ಒಂದ್ಸಲನ. ನಾವು ಹಿಂಗೆ ನಿಮಗೆ ಸತ್ಕಾರ ಮಾಡಿ ಕಳಿಸ್ತೀವಿ. ಸತ್ಕಾರ ಮಾಡ್ತೀರಾ. ಅದೇ ಹಳೆ ಪೇಪರು, ಹಳೆ ಸೀಸ, ಆಮೇಲೆ ಖಾಲಿ ಡಬ್ಬ ಅಂತವಿರ್ತಾವಲ್ಲ, ಅದನ್ನ ಒತ್ಕೊಂಡ್ಬರ್ಬೇಕಾಗುತ್ತೆ ನಿಮ್ಮ ಮನೆಗೇನ ನಾನು ಬಂದ್ರೆ. ಹೋಗ್ರಿ ಸುಮ್ಮನೆ. ತಿಂದಿದ್ದೀರ ತಾನೆ ನೀವು? ಏನು ತಿಂದಿದ್ರೋ ಏನೋ ಇಂಥ ಊಟನ? ಅದಕ್ಕೆ ಬರ್ಗೆಟ್ಟರಂಗೆ ತಿಂದ್ರಲ್ಲ 2 ದಿವಸ ಕುಕ್ಕೊಂಡು. ಹಂಗೆ ತಿಳ್ಕೊಳ್ರಿ, ನಮ್ಗೇನಂತೆ ಮಗಳ ಮನೆಗೆ ಅಪರೂಪಕ್ಕೆ ಬಂದಿದ್ದ ಅಲ್ವಾ, ಅವರು ಸತ್ಕಾರ ನಾವು ಯಾಕೆ ಬೇಡ ಅನ್ಲಿ? ಸರಿ, ನಾವಿನ್ ಬರ್ತೀವಿ. ಅಮ್ಮ, ನಮ್ಮ ಅತ್ತೆ ಹಂಗೇನೆ, ನೀನು ನಮ್ಮ ಅತ್ತೆ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಬಾ ಹೋಗೋಣ. ಆಯ್ತು ನಡಿಯಮ್ಮ ರೀತಾ, ನಡೀರಿ. ಜಗ್ಗು ಬರ್ಲೇನಪ್ಪ? ಸರಿ ಅತ್ತೆ, ಆಯ್ತು. ಜಯಮ್ಮರೇ, ಬರ್ತೀವಿ ನಾವು. ಬರಬೇಡ್ರಿ, ಹಂಗೆ ಹೋಗ್ರಿ. ಮತ್ತೆಂದು ಬರಬೇಡ್ರಿ ಇಲ್ಲಿಗೆ. ಅಯ್ಯೋ, ನೀವು ಬರಬೇಡ್ರಿ ಅಂದ್ರು ನಾವಂತೂ ಬರ್ದೇ ಇರೋಕ್ಕಾಗಲ್ಲಪ್ಪ. ಒಂದ್ಸಲ ಬಂದಿದೀವಲ್ಲ, ನಮಗೆ ಖುಷಿ ಆಯ್ತು. ಇನ್ನು ತಿಂಗಳಿಗೆ ಒಂದ್ಸಲ ಬರ್ತಲೇ ಇರ್ತೀವಿ ಮಗಳನ್ನ ನೋಡಕ್ಕೆ ಅಂತನ. ನೀವು ಬರಬೇಡ್ರಿ ಅಂತ ಹೇಳಿದ್ರು ನಾವಂತೂ ಬರ್ದೇ ಇರೋದೇ ಇಲ್ಲ. ಅಲ್ಲ, ಇಂಥ ಊಟ, ಒಬ್ಬಟ್ಟು, ಚಿಕನ್, ಮಟನ್, ಬಿರಿಯಾನಿ ಎಲ್ಲನ ಅವ್ರ ಮನೆ ಕಂಡಿದ್ವೋ ಇಲ್ವೋ? ಇವತ್ತು ಬಂದು ತಿಂದೇವೆ, ರುಚಿ ಕಾಣ್ತಲ್ಲ, ಅದಕ್ಕೆ ಇನ್ಮೇಲೆ ತಿಂಗಳಿಗೆ ಒಂದ್ಸಲ ಬರ್ತೀವಿ ಅಂತ ಹೇಳ್ತಾವೆ. ಏನಾನ ಬರ್ಲಿ, ಮುಂದಿನ ತಿಂಗಳು ಪಾರ್ಕೆ ತಕೊಂಡು ಓಡಿಸ್ತೀನಿ ಬಂದ್ರೆ. ಏನು ಫಸ್ಟ್ ಟೈಮ್ ಬಂದೇರ ಅಂತ ಸುಮ್ಮನಾಗಿದ್ದೀನಿ. ನಡಿ. ಟಾಟಾ ಮಾವ. ಜಗ್ಗು ಏನಮ್ಮ? ಓ, ನಿಮ್ಮತ್ತೆ ಅಲ್ಲೆಲ್ಲ ಕರ್ಕೊಂಡು ಹೋಗಿಲ್ಲಲ್ಲ ಬಯಲಿಗೆ? ಏನೋ ಹೇಳಿದ್ಲು? ಏನಿಲ್ಲ, ನಿಮಗೆ ಇಲ್ಲಿರಕ್ಕೆ ತೊಂದರೆ ಆದರೆ ಅಲ್ಲಿಗೆ ಬರ್ರಿ, ನಮ್ಮದೇ ಆಸ್ತಿ ಐತೆ, ಮನೆ ಐತೆ, ಅಲ್ಲಿರ್ಬೋದು ಅಂತ ಹೇಳ್ತಿದ್ರು ಅಷ್ಟೇನೆ. ಮನೇನಾ? ಆಸ್ತಿನ? ಅದೇ ಗುಜ್ರಿ ಐಟಮ್ ಇರ್ತಾಯ್ತಲ್ಲ, ಅದೇ ತಾನೇ ಅವ್ರ ಆಸ್ತಿ. ಹೋಗಿ ಗುಜ್ರಿ ಮರಕ್ಕೆ ಹೋಗ್ತೀಯ ನೀನೇನಾದ್ರೂ ಅವ್ರ ಮಂತಕ್ಕೆ ಹೋದ್ರೆ? ಹೋಗ್ತಾನಂತೆ ನೋಡು ಜಗ್ಗು. ಅವರು ಸರಿ ಇಲ್ಲ ಅಲ್ಲಿ, ಒಟ್ಟು ವಾಸನೆ ಅವ್ರ ಮನೆಗೆ. ಅದು ಹೆಂಗೈತ ಏನೋ ಗುಡಿಸ್ಲ ಅನ್ಸುತ್ತೆ ಅವ್ರ ಮನೆ. ಆ ಮನೆಗೆ ಹೋಗಿ ನೀನು ಇರೋಕ್ಕಾಗಲ್ಲ.
ಆಮೇಲೆ ಅವಳು ಹೇಳಿದ್ಲ ಅಂತ ಹೋಗಿಗಿಯ ಆಮೇಲೆ ಊರೂರು ತಿರುಗ್ಬೇಕಾಗುತ್ತೆ ಪೇಪರ್ ಅಲ್ಲಿ ಹಾಯ್ಕೊಂಡು ಖಾಲಿ ಬಾಟ್ಲಿ ಹಾಯ್ಕೊಂಡು. ಅಮ್ಮ ಅವರು ಗುಜ್ರಿ ವ್ಯಾಪಾರ ಮಾಡಿನೇನೆ ಎಷ್ಟು ಸಂಪಾದನೆ ಮಾಡ್ಯಾರಂತ ನಿನಗೆ ಗೊತ್ತಿಲ್ಲ. ಅವ್ರ ಮನೆ ನೋಡಬೇಕು. ನಮ್ಮ ಮನೆ ಅದ್ರ ಮುಂದೆ ನೀವು ನಿವಾಳಿಸಿ ಎಸಿಬೇಕು ಹಂಗೈತೆ ಅವ್ರ ಮನೆ. ನೀನು ನೋಡಿಲ್ಲ. ಸುಮ್ಮನೆ ಅವ್ರನ್ನ ಬೈಬೇಡ ನೀನು. ಅವ್ರು ಬುದ್ಧಿವಂತರು, ಚೆನ್ನಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಮುಚ್ಚೋ ಬಾಯಿ. ಅತ್ತೆ ಮಾವ ಅಂತನ ಒಳಕಾಕ್ಯಂತಾನೆ ನಮ್ಮನೇನ ಅವ್ರ ಮನೆ ಮುಂದೆ ನಿವಾಳಿಸಿ ಎಸಿಬೇಕಂತೆ. ಏಯ್ ಏನ ಜಗ್ಗು, ನಿನ್ ಮನೆಗಿಂತನ ನಿಮ್ಮ ಅತ್ತೆ ಮನೆ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಯಾ? ಅದು ಗುಡಿಸ್ಲು ಕಣು ಅವ್ರು ಇರೋದು. ಅಲ್ಲ ಗುಜ್ರಿ ಐಟಮ್ ಮಾಡ್ಕೊಂಡು ಜೀವನ ಮಾಡೋರು ಹೊಸ ಮನೆ ಕಟ್ಸಕ್ಕಾಗತ್ತಾ? ನಮ್ಮ ಮನೆಗಿಂತನ ದೊಡ್ಡ ಮನೆನಾ? ಹೇಳು. ಅಮ್ಮ ಒಂದ್ಸಲ ಹೋಗಿ ನೋಡು ಅವ್ರ ಮನೆಗೆ, ನಿನಗೆ ಗೊತ್ತಾಗುತ್ತೆ ಅವ್ರ ಮನೆ ಹೆಂಗೈತೆ ಅಂತಾನ. ನೀನ್ ಹೋಗಿದ್ಯಾ? ಹೆಂಗೈತೆ ಹೇಳು. ಅಮ್ಮ ಅವ್ರದ್ದು ಹೊಸ ಮನೆ ಕಣಮ್ಮ. ಚೆನ್ನಾಗೈತೆ ಈಗಿನ ಕಾಲಕ್ಕೆ ತಕ್ಕಂಗೆ. ಅದೇ ಮಾಮರದ ಮನೆ ಇಲ್ವೇ ಹಂಗೆ ಹಂಗಿಲ್ದಿದ್ರು ಒಂದು ಸ್ವಲ್ಪ ಚೆನ್ನಾಗೈತೆ ಹೊಸ ಮನೆ. ನಿಜನೇನೋ ಜಗ್ಗು ನೀನ್ ಹೇಳ್ತಾ ಇರೋದು? ನನ್ನ ಕೈಲಿ ಯಾಕೋ ನಂಬಕ್ ಆಗ್ತಾ ಇಲ್ಲಪ್ಪ. ನೀನ್ ಸುಳ್ಳು ಹೇಳ್ತಾ ಇದ್ಯಾ ಅಂತ ಅನ್ಸುತ್ತೆ. ನಿಜ ಹೇಳು. ನಿಜಾನೇ ಕಣಮ್ಮ ನಾನು ಹೇಳ್ತಾ ಇರೋದು. ಬೇಕಂದ್ರೆ ಹೋಗಿ ನೀನೇ ಒಂದ್ಸಲ ನೋಡು, ಚೆಕ್ ಮಾಡು, ಅವಾಗ ಗೊತ್ತಾಗುತ್ತೆ. ಆಯ್ತು ಕಣ, ನೋಡೋಣ. ಯಾವಾಗನ ಒಂದ್ ದಿವಸ ಹೋಗ್ ಬರೋಣ. ನಾನು ಬರ್ತೀನಿ, ನನ್ನ ಕರ್ಕೊಂಡೋಗು, ನೋಡೋಣ. ನೀನ್ ಹೇಳ್ದಂಗೆ ಏನಾದ್ರೂ ಅವ್ರು ಇಲ್ಲಿ ಇರ್ಬಾರ್ದಲ್ಲ. ನಿನ್ಗೆ ಪಟ್ ಅಮ್ಮಗೆ ಕೆನ್ನಿಗೆ ಬಾರಿಸ್ತೀನಿ. ಗೊತ್ತಾಯ್ತಾ? ಸರಿಯಮ್ಮ ಆಯ್ತು. ಸ್ವಲ್ಪ ಕೆಲಸ ಇದೆ, ಇಲ್ಲೇ ಹೋಗ್ಬತ್ತೀನಿ. ಆಯ್ತು ಹೋಗು. ಈ ಜಗ್ಗು ನನ್ನ ಮಗ ನನ್ನೇ ಗುಗ್ಗು ಮಾಡಕ್ ನೋಡ್ತಾನೆ. ನಮ್ಮ ಮನೆಗಿಂತನ ಚೆನ್ನಾಗಿರೋ ಮನೆ ಕಟ್ಸ್ಯಾರಂತ ಹೊಸ ಮನೇನ. ನಮ್ಮ ಅಣ್ಣೇರ್ ಮನೆ ಐತಲ್ಲ ಆ ತರ ಐತಿ ಅಂತ ಹೇಳ್ತಾನೆ. ನನಗೆ ಕಿವಿಗೆ ಹೂವು ಇಡಕ್ ಬರ್ತಾನೆ, ಹೂವನ. ಅಷ್ಟು ಸುಲಭಾಗಿ ಈ ಜಗಮ್ಮನ ಯಾಮಾರ್ಸಕ್ಕಾಗಲ್ಲ. ಈ ಜಗ್ಗು ನಾನು ಎತ್ತಿ ಬೆಳೆಸಿರೋ ಮಗ. ನನಗೆ ಸುಳ್ಳು ಹೇಳಕ್ ಬರ್ತಾನೆ. ಸುಳ್ಳು ಹೇಳ್ಬಿಟ್ರೆ ಅವ್ರನ್ನ ಬೀಗ್ರು ಅಂತ ಒಪ್ಕೊಂಡು ಬರ್ರಿ ತಿಂಗಳನ ತಿಂದೋಗಿರಂತೆ ಅಂತ ಕರಿತೀನಿ ಅನ್ಕೊಬಿಟ್ಟವನಿ. ಏನತ್ತೆ ಯಾರಿಗೋ ಏನೋ ಬೈಕ್ ಅಂತ ಇದ್ದೀರಾ? ಯಾಕೆ? ಓ, ನಾನು ಯಾರನ್ನಾದ್ರೂ ಬೈಕ್ ಅಂತೀನಿ. ನೀನೇನ್ ಬಂದಿದ್ದು? ನಿನಗೇನ್ ಬೇಕು? ಏನಿಲ್ಲತ್ತೆ, ಮಂತಕ್ಕೆ ಹೋಗ್ತಾ ಇದ್ದೀನಿ. ಯಾರೋ ನಿಮ್ಮ ಮನೆಯಿಂದನ ಹರಿತನ್ ಜೊತೆ ಯಾರೋ ಹೋಗ್ತಾ ಇದ್ರು. ಯಾರತ್ತೆ ಅವರು? ಅವರು ಹರಿತಾರ ಅಪ್ಪಯ್ಯ ಅಮ್ಮಯ್ಯ. ಯಾಕೆ ನೀನ್ ಮಾತಾಡ್ಸ್ಲಿಲ್ವೇ? ಇಲ್ಲತ್ತೆ ಮಾತಾಡ್ಸ್ಲಿಲ್ಲ, ದೂರದಿಂದಾನೆ ನೋಡ್ದೆ. ಯಾರು ಅಂತ ಕೇಳೋಣ ಅಂತ ಬಂದೆ. ಮತ್ತೆ ಅತ್ತೆ ಸಿಮನ ಬಿಡಿಸ್ಕೊಂಬಂದ್ರ? ನಿನ್ಗೆ ಯಾಕೆ ಅದೆಲ್ಲನ ಬಿಡಿಸ್ತೀವೋ ಹಂಗೆ ಇರ್ತೀವೋ? ನಮ್ಮ ಬಗ್ಗೆ ನಮ್ಮ ಮಕ್ಳ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ? ನಿನ್ಗೂ ನಿಮ್ಮ ಅಪ್ಪಗೂ ಅಮ್ಮಗೂ ನೀವು ಚೆನ್ನಾಗಿ ಆಸ್ತಿ ಮಾಡ್ಕೊಂಡಿರ ತಾನೆ? ಹೋಗ್ರಿ. ಅಯ್ಯೋ ಏನು ನಮ್ಮ ಅತ್ತೆ ಮಗಳು ಜೈಲಿಗೆ ಹೋಗಿದ್ಲಲ್ವಾ? ನೀವು ಬೇರೆ ಏನೋ ಬೇಲ್ ಕೊಡಕ್ಕೇನೋ ಹೋಗಿದ್ರಂತೆ. ಏನಾಯ್ತು? ಬೇಲ್ ಸಿಕ್ತೋ ಇಲ್ವೋ? ನಾನು ಹೋದ್ಮೇಲೆ ಸಿಕ್ದಂಗಿರುತ್ತಾ? ಸಿಕ್ತು. ಮನೆಗೂ ಕರ್ಕೊಂಡೋಗಿ ಬಿಟ್ಟು ಬಂದೆ. ಅತ್ತೆ ದಿನ ನಿಮ್ಮವು ಎಷ್ಟು ಕರಿತವೆ ಹಾಲು ಹಸುಗಳು? ಇವಾಗೇನೋ ಒಂದು 15-20 ಲೀಟ್ರ್ ಕರಿತವೆ. ಒಂದು 2 ಕರಿತಾವೆ ಅಷ್ಟೇನೆ. ಹೌದಾ, ಸರಿ ಆಯ್ತು. 4 ಸೇರೋದು ಅಥವಾ ಇನ್ನೊಂದು ತಾಂಡ್ರು? ಯಾಕೆ ಅದೆಲ್ಲ ನಂದಿನಿ? ಯಾಕೆ ಮಾತಾಡ್ಸ್ಕೊಂಬತ್ತೀಯ? ಹೋಗು. ಅಲ್ಲ ಏನೋ ನಮ್ಮ ಸೋದರತ್ತೆ ಅಂತ ಮಾತಾಡ್ಸ್ತೀವ ಅತ್ತೆ. ನೀನ್ ಯಾಕೆ ಸಿಟ್ ಮಾಡ್ಕೊಂತೀಯ? ಆಯ್ತು ಹೋಗ್ತೀನಿ ಬಿಡಿ. ಅಂದ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಹೋಗಕ್ಕೆ ಇವಳಿಗೆ ಯಾಕೆ ಬೇಕು ಅದೆಲ್ಲನ? ಇವಳು ಒಂದು ಸೈಟು ಗೀಟು ತಗೊಂಡು ಒಡೆ ಪಡೆ ಮಾಡಿಸ್ಕೊಂಡವಳಲ್ಲ. ಗಂಡ ಹೆಂಗುನು ಪೆದ್ದನ ಮಗ ದುಡ್ದು ಇವಳು ಕೈ ಕೊಡ್ತಾನೆ. ಇವಳು ಇಷ್ಟ ಬಂದಂಗೆ ಖರ್ಚು ಮಾಡ್ತಾಳೆ. ಅದಕ್ಕೆ ಮೆರಿತಾಳೆ ಓ ತುಂಬ ಡಂಗೂರ ಸಾರ್ಕೊಂಡು. ಅಲ್ಲ ನನಗೆ ಒಂಥರ ಕುತೂಹಲ ಆಗ್ತೈತಲ್ಲ. ಹರಿತಾರಪ್ಪ ಅಮ್ಮಯ್ಯ ನಿಜವಾಗ್ಲೂ ಸಾವುಕಾರ? ಸಾವುಕಾರ ಅಲ್ವೇ ಅಲ್ಲ ಬಿಡು. ನನ್ನ ಜಗ್ಗು ಸುಳ್ಳು ಹೇಳ್ತಾ ಇದ್ದಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.